ನಿಮ್ಮ ಸ್ವಗೃಹದಲ್ಲಿ ಪ್ರತಿನಿತ್ಯ ಜಗಳ, ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಅಣ್ಣ ತಮ್ಮಂದಿರಲ್ಲಿ ಕಿತ್ತಾಟ, ಗಂಡ ಹೆಂಡತಿಯರಲ್ಲಿ ಕಿತ್ತಾಟ, ಅತ್ತೆ ಸೊಸೆ ಕಂಡ್ರೆ ಹಾವು ಮುಂಗುಸಿ ಏನಾದರೂ ಎಷ್ಟೋ ವಾಸಿ, ಅವ್ರಿಗಿಂತಲೂ ಶತ್ರುತ್ವವನ್ನು ಸಾಧಿಸುತ್ತಾರೆ. ಇದರಿಂದ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಯಾವಾಗಲೂ ಮನೆ ಕುರುಕ್ಷೇತ್ರದ ಮಹಾಯುದ್ಧದ ರೀತಿಯಲ್ಲಿ ಕಂಡುಬರುತ್ತದೆ. ಇಂತಹ ಮನೆ ವಾತಾವರಣ ಶಾಂತಿಯಾಗಬೇಕು. ಮನೆಯಲ್ಲಿ ಪ್ರತಿಯೊಬ್ಬರೂ ಪರಸ್ಪರ ಪ್ರೀತಿಯಿಂದ ಜೀವನವನ್ನು ಅನುಸರಿಸಿಕೊಂಡು ಹೋಗಬೇಕು. ಇದಕ್ಕೆ ಏನು ಮಾಡಬೇಕು ಗುರುಗಳೇ? ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಬೇಕು ಅನ್ನೋದಾದರೆ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಎಷ್ಟೊಂದು ಜನ ಕೇಳಿದರು. ಅದರ ಅನುಸಾರ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದಂತಹ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಲೇ ಬಂದಿರುವ ಪಂಡಿತ್ GN ಭಟ್ ಅವರು ಈ ಒಂದು ಪರಿಹಾರವನ್ನು ನೀಡಿದ್ದಾರೆ. ಈ ಪರಿಹಾರವನ್ನು ಮನೆಯಲ್ಲಿ ಮಾಡುವುದರಿಂದ ನಿಮ್ಮ ಮನೆಯ ವಾತಾವರಣ ತಿಳಿಯಾಗುತ್ತದೆ, ಶಾಂತಿ ನೆಮ್ಮದಿಯಾಗಿ ಇರುತ್ತದೆ, ಮನೆಯಲ್ಲಿ ಆರೋಗ್ಯವಂತ ಕುಟುಂಬವೂ ನಿಮ್ಮದಾಗುತ್ತದೆ. ಅಂತಹ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಮಿಸ್ ಆಗಿಬಿಡುತ್ತೆ, ಅದಕ್ಕೆ ಶೇರ್ ಮಾಡಿಕೊಂಡ್ರೆ ನಿಮಗೆ ಬೇಗ ಸಿಗುತ್ತೆ, ನೀವು ಕೂಡ ಆವಾಗವಾಗ ನೋಡ್ಕೋಬಹುದು. ನಿಮ್ಮ ಮನೆಯಲ್ಲಿ ಏನಾದರೂ ಇಂತಹ ಸಮಸ್ಯೆಗಳು ಬಂದಾಗ ಮೊದಲು ಮಾಡಬೇಕಾಗಿರುವುದು ಮನೆ ದೇವರ ಮುಂದೆ ಸಂಕಲ್ಪ. ಎಷ್ಟೋ ವಿಚಾರದಲ್ಲಿ ಮನೆ ದೇವರನ್ನು ಪೂಜೆ ಮಾಡದೇ ಇದ್ದಾಗಲೂ ಕೂಡ ಇಂತಹ ದೋಷಗಳು ಎದುರಾಗುತ್ತೆ. ಪೂರ್ವಜರು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪೂರ್ವಿಕರು ಹಿಂದೆಯಿಂದಲೂ ಮನೆಯ ಕುಲದೇವರುಗಳನ್ನು ಆರಾಧನೆ ಮಾಡಿಕೊಂಡು ಬಂದಿರ್ತಾರೆ. ಇಂತಹ ದೇವರ ಆರಾಧನೆಯನ್ನು ಮರೆತಿದ್ದಾಗ ಅಥವಾ ವರ್ಷಕ್ಕೊಮ್ಮೆಯಾದರೂ ಕುಲದೇವರಿಗೆ ಹೋಗದೇ ಇದ್ದಾಗಲೂ ಕೂಡ ಅದು ಶಾಪವಾಗಿ ಪರಿಣಾಮವಾಗುತ್ತದೆ. ಆದ್ದರಿಂದ ಮನೆಯಲ್ಲಿ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. 1-2 ರೂಪಾಯಿ ಮುಡಿಪನ್ನು ಕಟ್ಟಬೇಕು. ಮುಡಿಪು ಅಂತಂದರೆ ಒಂದು ಹಳದಿ ಬಟ್ಟೆಯಲ್ಲಿ ಸುತ್ತಿ ಆ ಮುಡಿಪನ್ನು ತಪ್ಪು ಕಾಣಿಕೆ ರೀತಿಯಲ್ಲಿ ಮನೆ ದೇವರ ಮುಂದೆ ಕಟ್ಟಿ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಒಂದು ಕರ್ಪೂರದ ಜೊತೆಗೆ ಲವಂಗವನ್ನು ಹಾಕಿ ಸುಡಬೇಕು. ಲವಂಗ ಸುಡುವಾಗ ಮನೆಯಲ್ಲಿರುವಂತಹ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗಬೇಕು. ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು, ದುರಹಂಕಾರ ಈ ಎಲ್ಲವೂ ಮನೆ ಬಿಟ್ಟು ಹೊರಟು ಹೋಗಬೇಕು. ಮನೆಯಲ್ಲಿರುವವರು ಪರಸ್ಪರ ಅನ್ಯೋನ್ಯವಾಗಿ ಇರಬೇಕು. ಅತ್ತೆ ಸೊಸೆ ಜಗಳ ಕಳೆಯಬೇಕು. ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿ ರಾಮ ಲಕ್ಷ್ಮಣರ ರೀತಿಯಲ್ಲಿ ಬಾಳಬೇಕು. ಗಂಡ ಹೆಂಡತಿ ಸೀತೆ ರಾಮನ ರೀತಿಯಲ್ಲಿ ಬಾಳಬೇಕು ಅಂತ ಮನೆಯಲ್ಲಿ ಹಿರಿಯರು ಇದೊಂದು ಬೇಡಿಕೊಂಡು ಈ ರೀತಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಎಷ್ಟೋ ಬಾರಿ ಇಂತಹ ಸಮಸ್ಯೆಗಳು ಬಂದಾಗ ಪಂಡಿತ್ GN ಭಟ್ ಗುರುಗಳು ತುಂಬ ಸರಳವಾಗಿ ಸಮಸ್ಯೆಗೆ ಪರಿಹಾರವನ್ನು ನೀಡಿದ್ದಾರೆ. ನಿಮಗೇನಾದರೂ ಇಂಥ ಕಷ್ಟಗಳಿದ್ದಾಗ ಗುರುಗಳಿಗೆ ಒಂದು ಫೋನ್ ಮಾಡಿ.